ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಡ್ರಗ್ಸ್ ಪೂರೈಸ್ತಾ ಇದ್ದ ಆರೋಪಿಗಳಿಗೆ ಕಠಿಣ ಸಜೆ. 172 ದಾಖಲೆ, 24 ಸಾಕ್ಷಿದಾರರ ವಿಚಾರಣೆ ಬಳಿಕ ತೀರ್ಪು ಪ್ರಕಟ ಆಗಿರೋದು. ಡ್ರಗ್ಸ್ ಪೂರೈಕೆ ಮಾಡ್ತಾ ಇದ್ದ ಹಾಗೂ ಸೇವಿಸ್ತಾ ಇದ್ದ 5 ಶಿಕ್ಷೆ. ಮಂಗಳೂರಿನ ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್ ಕೋರ್ಟ್ನಿಂದ ತೀರ್ಪು. 2022 ಜೂನ್ 14ರಂದು ಸಿಕ್ಕಿ ಬಿದ್ದಿದ್ರು ಈ ಆರೋಪಿಗಳು. ಡ್ರಗ್ಸ್ ಪೂರೈಕೆ ಮಾಡ್ತಾ ಇದ್ದಂತ ವಿಚಾರ, ಆರೋಪಿಗಳಿಗೆ ಸಂಬಂಧಪಟ್ಟಂತೆ ಸಾಕ್ಷಿಗಳನ್ನು ಕಲೆ ಹಾಕಲಾಗಿತ್ತು. ಡ್ರಗ್ಸ್ ಪೂರೈಕೆ ಮಾಡಿದ್ದ ವಿದೇಶಿ ಪ್ರಜೆಯನ್ನು ಕೂಡ ಬಂಧಿಸಿದ್ರು ಪೊಲೀಸರು. ರಮೀಸ್ಗೆ 14 ವರ್ಷ ಕಠಿಣ ಸಜೆ ಮತ್ತು 1.45 ಲಕ್ಷ ರೂಪಾಯಿ ದಂಡ ವಿಧಿಸಲಾಗಿದೆ. ಕೇರಳ ಕಾಸರಗೋಡು ಜಿಲ್ಲೆಯ ಉಪ್ಪಳದ ರಮೀಸ್, ಉಪ್ಪಳದ ಅಬ್ದುಲ್ ರವೂಫ್ಗೆ 13 ವರ್ಷ ಸಜೆ, 1.35 ಲಕ್ಷ ದಂಡವನ್ನು ವಿಧಿಸಲಾಗಿದೆ. ರಶೀದ್ ಮತ್ತು ಸಬಿತಾಗೆ 12 ವರ್ಷ ಕಠಿಣ ಸಜೆ, 1.25 ಲಕ್ಷ ದಂಡ. ಉಪ್ಪಳದ ಮೊಹಿಯುದ್ದೀನ್ ರಶೀದ್, ಊಟಿಯ ಸಬಿತಾ ಅಲಿಯಾಸು ಚಿಂಚು, ದಕ್ಷಿಣ ಸೂಡಾನ್ನ ಲೂಗಲ್ ಡೇನಿಯಲ್ಗೆ 12 ವರ್ಷ ಸಜೆ, 1.25 ಲಕ್ಷ ದಂಡ ವಿಧಿಸಲಾಗಿದೆ. 5 ಮಾದಕ ಪದಾರ್ಥವನ್ನು ಸೇವಿಸಿದ್ದು ದೃಢ ಹಿನ್ನೆಲೆ ಹೆಚ್ಚುವರಿ ಶಿಕ್ಷೆಯನ್ನ ವಿಧಿಸಲಾಗಿದೆ. ಹೆಚ್ಚುವರಿ 6 ತಿಂಗಳ ಸಜೆ ಹಾಗೂ 10,000 ದಂಡವನ್ನು ವಿಧಿಸಿರುವಂತದ್ದು ಕೋರ್ಟ್ ಒಂದು ಮಹತ್ವದ ಆದೇಶವನ್ನ ಹೊರಡಿಸಲಾಗಿದೆ. 2022 ಜೂನ್ 14ರಂದು ಸಿಕ್ಕಿಬಿದ್ದಿದ್ರು ಆರೋಪಿಗಳು. ಡ್ರಗ್ಸ್ ಅನ್ನು ಪೂರೈಸ್ತಾ ಇದ್ದಂತ ವಿದೇಶಿ ಪ್ರಜೆ ಸೇರಿ ಅನೇಕರನ್ನ ಬಂಧಿಸಲಾಗಿತ್ತು. ಇವರು ಡ್ರಗ್ಸ್ ಪೂರೈಸ್ತಾ ಇದ್ರು ಅನ್ನುವಂಥ ಆರೋಪದಲ್ಲಿ ಇವರನ್ನ ಬಂಧಿಸಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳು ಕೂಡ ಸಿಕ್ಕಿತ್ತು. ಸಾಕ್ಷಿಗಳ ಸಂಗ್ರಹವನ್ನು ಕೂಡ ಮಾಡಲಾಗಿತ್ತು. ಹಾಗೆಯೇ ಇಲ್ಲಿ ಡ್ರಗ್ಸ್ ಸೇವಿಸಿದಂಥ ಕಾರಣಕ್ಕಾಗಿಯೂ ಕೂಡ ಇಲ್ಲಿ ದಂಡವನ್ನು ವಿಧಿಸಲಾಗಿದೆ ಮತ್ತು ಸಜೆಯನ್ನು ವಿಧಿಸಲಾಗಿದೆ. ಡ್ರಗ್ಸ್ ಸೇವಿಸಿದ್ದು ದೃಢಪಟ್ಟಂತ ಹಿನ್ನೆಲೆಯಲ್ಲಿ ಹೆಚ್ಚುವರಿ ಶಿಕ್ಷೆಯನ್ನು ಕೂಡ ಪ್ರಕಟ ಮಾಡಲಾಗಿದೆ. ಹೆಚ್ಚುವರಿ 6 ತಿಂಗಳ ಸಜೆ ಹಾಗೂ 10,000 ದಂಡವನ್ನು ವಿಧಿಸಿರುವಂಥದ್ದು ಕೋರ್ಟು. ಈ ಮುಖಾಂತರವಾಗಿ ಮಹತ್ವದ ಆದೇಶವನ್ನು ಹೊರಡಿಸಲಾಗಿದೆ. ನೋಡಿ, ಈಗಾಗಲೇ ಒಂದಷ್ಟು ರೂಲ್ಸ್ಗಳಿಗಿದೆ. ಇಲ್ಲಿ 172 ದಾಖಲೆ, 24 ಸಾಕ್ಷಿದಾರರ ವಿಚಾರಣೆ ಆಗಿತ್ತಂತೆ. 2021ರಿಂದ ಇಲ್ಲಿವರೆಗೂ ವಿಚಾರಣೆಗಳು ನಡೆದಿದೆ. ಸೊ ಅದಾದ ನಂತರವೇ ಮಂಗಳೂರಿನ ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್ ಕೋರ್ಟ್ ಈ ಒಂದು ಮಹತ್ವದ ತೀರ್ಪನ್ನು ಪ್ರಕಟಿಸಿರುವಂಥದ್ದು. 2022 ಜೂನ್ 14ರಂದು ಇವುಗಳು ಸಿಕ್ಕಿ ಬಿದ್ದಿದ್ರು. ಅಲ್ಲಿಂದ ಇಲ್ಲಿವರೆಗೂ ವಿಚಾರಣೆಗಳು ನಡೆದಿದೆ. ಸಾಕ್ಷಿಗಳೆಲ್ಲವೂ ಕೂಡ ಸಿಕ್ಕಿದೆ. ಡ್ರಗ್ಸ್ ಫೆಡ್ಲಿಂಗ್ ಕೇಸ್ನಲ್ಲಿದ್ರೆ ನಿಮ್ಮ ಲೈಫ್ ಕ್ಲೋಸ್ ಆಗುತ್ತೆ. ಡ್ರಗ್ಸ್ ಪೂರೈಕೆದಾರರಿಗೆ ಮಂಗಳೂರು ಕಮಿಷನರ್ ಈ ರೀತಿಯಾಗಿ ಎಚ್ಚರಿಕೆ ಕೊಟ್ಟಿರೋದು. ಡ್ರಗ್ಸ್ ವ್ಯಸನ ಮತ್ತು ಪೂರೈಕೆಯಿಂದ ನಿಮ್ಮ ಲೈಫ್ ಕ್ಲೋಸ್ ಆಗತ್ತೆ, ಸುಲಭವಾಗಿ ಜೈಲಿನಿಂದ ಹೊರ ಬರಬಹುದು ಅಂತ ಅನ್ಕೊಂಡಿರಬಹುದು. 2022 ಡ್ರಗ್ಸ್ ಕೇಸ್ನಲ್ಲಿ 12ರಿಂದ 14 ವರ್ಷದವರೆಗೆ ಶಿಕ್ಷೆ ಆಗಿದೆ. ಹಾಗಾಗಿ ಡ್ರಗ್ಸ್ ವ್ಯಸನ ಹಾಗೂ ಪೂರೈಕೆಯಿಂದ ದೂರ ಇರಿ. ಮಂಗಳೂರು ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಒಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಜನ NDPS ಕೇಸಲ್ಲಿ ಅರೆಸ್ಟ್ ಆಗಿದ್ರೆ 6 ತಿಂಗಳು ಅಥವಾ 1 ವರ್ಷದ ನಂತರ ಬೇಲ್ ತಗೊಂಡು ಹೊರಗೆ ಬರಬಹುದು ಅಂತ ಹೇಳಿ ಅನ್ಕೊಳ್ತಾ ಇರಬಹುದು. ಇವತ್ತು ನಮ್ಮ PDJ ಕೋರ್ಟ್ನಲ್ಲಿ 2022ರಲ್ಲಿ ಆಗಿದ್ದಂಥ ಒಂದು ಕೇಸು, ನಮ್ಮ CCB ಪೊಲೀಸರು ಮತ್ತು ನಮ್ಮ ಸೆನ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಮತ್ತು ನಮ್ಮ PP ಜುಡಿತ್ ಅವರು ಇವರೆಲ್ಲರೂ ಕೂಡ ಪ್ರಯತ್ನಪಟ್ಟು ಮಂಗಳೂರು ನಗರಕ್ಕೆ ಡ್ರಗ್ ಸಪ್ಲೈ ಮಾಡ್ತಿದ್ದಂತಹ 5 ಜನ ಇವರೆಲ್ಲರ ವಿರುದ್ಧ ಕೂಡ 2022ರಲ್ಲಿ ಪ್ರಕರಣ ದಾಖಲಾಗಿತ್ತು. ಈ 5 ಜನರಿಗೆ ಕೂಡ ಇವತ್ತು ನಮ್ಮ ಮಂಗಳೂರು PDJ ಕೋರ್ಟಲ್ಲಿ ಕನ್ವಿಕ್ಷನ್ ಆಗಿ ಎಲ್ಲರಿಗೆ ಕೂಡ 12ರಿಂದ 14 ವರ್ಷವರೆಗೆ ಪನಿಷ್ಮೆಂಟ್ ಆಗಿದೆ. ಕನಿಷ್ಠ 12 ವರ್ಷದಿಂದ ಮ್ಯಾಕ್ಸಿಮಮ್ 14 ವರ್ಷವರೆಗೆ ಇವರೆಲ್ಲರಿಗೆ ಪನಿಷ್ಮೆಂಟ್ ಆಗಿದೆ. ಅದಕ್ಕೆ ಯಾರೇ ಇರಲಿ ಡ್ರಗ್ ಪೆಡ್ಲಿಂಗಲ್ಲಿ ಇನ್ವಾಲ್ವ್ ಆಗಿದ್ದರೆ ಅವ್ರಿಗೂ ಅಲ್ಲಿಗೆ ಲೈಫ್ ಕ್ಲೋಸ್ ಆಗ್ತದೆ. 12 ವರ್ಷದಿಂದ ಕನಿಷ್ಠ 12 ವರ್ಷದಿಂದ 20 ವರ್ಷವರೆಗೂ ಪನಿಷ್ಮೆಂಟ್ ಆಗ್ತದೆ ಇದರಲ್ಲಿ. ಆದ್ದರಿಂದ ಎಲ್ಲರೂ ಕೂಡ ಈ ಡ್ರಗ್ಸ್ ವ್ಯಸನ ಮತ್ತು ಪೆಡ್ಲಿಂಗ್ ಇದಕ್ಕೆ ದೂರವಾಗಿರಬೇಕಂತ ಹೇಳಿ ತಿಳಿಸ್ತಾ ಇದ್ದೀವಿ. ಭಾಳ